ಎಲ್ಲರಿಗೂ ನಮಸ್ಕಾರಗಳು. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒತ್ತಕ್ಷರ ಪದಗಳನ್ನು ಅಭ್ಯಾಸವನ್ನು ಮಾಡೋಣ. ಈಗಾಗಲೇ ತಾವು ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ. ಈ ಒಂದು ವಿಡಿಯೋದಲ್ಲಿ ನಾವು ಕೇವಲ ಒತ್ತಕ್ಷರ ಪದಗಳನ್ನು ಅಭ್ಯಾಸವನ್ನು ಮಾಡೋಣ. ಈಗ ನಾನು ಪದಗಳನ್ನು ಓದ್ತಾ ಹೋಗ್ತೀನಿ, ತಾವು ನಂತರ ನನ್ನ ಹಿಂದೆಯೇ ಪದಗಳನ್ನು ಹೇಳಬೇಕು. ಗೆ ಓದ ಒತ್ತಕ್ಷರ ಬಂದಿದೆ. ಈ ಒತ್ತಕ್ಷರವನ್ನು ತೆಗೆದಾಗ ಇಲ್ಲಿ ಅವ ಅಂತ ಆಗುತ್ತೆ. ಒತ್ತಕ್ಷರ ಸಹಿತವಾಗಿ ಓದಿದರೆ ಅವ್ವ ಅಂತ ಆಗುತ್ತೆ. ಅವ್ವ ಹೌದಲ್ವಾ? ಈಗ ನಿಮಗೆ ಉಚ್ಚಾರ ಗೊತ್ತಾಗಿರಬಹುದು. ಅವ್ವ, ಸೂವಿ, ಟೂವಿ, ತೌವೆ. ಜಗೆ ವದ ಒತ್ತಕ್ಷರ ಜ್ವರ. ಸಾಗೆ ವದ ಒತ್ತಕ್ಷರ ಸ್ವಾತಿ. ಶಗೆ ವದ ಒತ್ತಕ್ಷರ ಅಶ್ವ. ಇದು ಸೇಮ್ ಇಲ್ಲಿ ವಿಶ್ವ. ಸಗೆ ವದ ಒತ್ತಕ್ಷರ ಸ್ವರ. ಲಗೆ ವದ ಒತ್ತಕ್ಷರ ಹಲ್ವ. ಶಾಗೆ ವದ ಒತ್ತಕ್ಷರ ಶ್ವಾನ. ಶ್ವಾಸ. ಜಾಗೆ ವದ ಒತ್ತಕ್ಷರ ಜ್ವಾಲೆ. ಬಾರವ್ವ, ನಿವ್ವಳ. ಸಗೆ ವದ ಒತ್ತಕ್ಷರ ಸ್ವರೂಪ. ಜಗೆ ವದ ಒತ್ತಕ್ಷರ ಉಜ್ವಲ. ನಶ್ವರ. ವಿಶ್ವಾಸ. ದಾಗೆ ವದ ಒತ್ತಕ್ಷರ ದ್ವಾದಶಿ. ಸಾಂತ್ವನ. ಇಲ್ಲಿ ಅನುಸ್ವರ ಇದೆ. ಸಾಂತ್ವನ. ನವ್ವಾಲೆ. ಸುವಿರಾಗ. ಸುವ್ವಲಾಲಿ. ಟೂವಿ. ಈ ಒತ್ತಕ್ಷರವನ್ನು ತೆಗೆದ್ರೆ ಟುವಿ ಆಗುತ್ತೆ. ಈಗ ಟೂವಿ ಇದು ವಿಷಸುಂದರಿ ಅಂತ ಆಗತ್ತೆ. ವಿಷಸುಂದರಿ. ಈಗ ವಿಶ್ವಸುಂದರಿ. ಇಲ್ಲಿ ಸಿಖ್ಖರು. ಓಕೆ, ಇದೇ ರೀತಿ ನಾನು ವಿಡಿಯೋವನ್ನು ನಿಮಗೆ ತರ್ತಾ ಇರ್ತೀನಿ. ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಮತ್ತು ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರಬೇಕು. ಧನ್ಯವಾದಗಳು.